ನಮಸ್ತೆ. 23/1/2026 ಶುಕ್ರವಾರ. ಇವತ್ತು ಸೂರ್ಯೋದಯ 6:46ಗೆ. ಈ ದಿನದಲ್ಲಿ ಪಂಚಮಿ ತಿಥಿ. ಬೆಳಗ್ಗೆಯಿಂದ ರಾತ್ರಿ 1:46 ಆನಂತರ ಷಷ್ಠಿ. ಇವತ್ತಿನ ನಕ್ಷತ್ರ ಪ್ರಕಾರ ಪೂರ್ವ ಭಾದ್ರಪದ ನಕ್ಷತ್ರ ಮಧ್ಯಾಹ್ನ 2:33 ಆನಂತರ ಬರೋದು ಉತ್ತರ ಭಾದ್ರಪದ ನಕ್ಷತ್ರ. ಈ ದಿನ ಅಷ್ಟೊಂದು ದೋಷಗಳಿಲ್ಲ. ಪೂರ್ವ ಭಾದ್ರ ನಕ್ಷತ್ರ ಧನ ವ್ಯಯ ಅಂತ ಇರುತ್ತದೆ, ಅಂದರೆ ಖರ್ಚುಗಳು ಅಂತ ಇರುತ್ತದೆ. ಉತ್ತರ ಭಾದ್ರ ನಕ್ಷತ್ರ ಕೂಡ ಶುಭವಾಗೇ ಇದೆ, ಆದ್ದರಿಂದ ಹೆಚ್ಚಿನ ದೋಷಗಳಿಲ್ಲ. ಇವತ್ತು ದಿನದಲ್ಲಿ 2 ರಾಶಿಗಳಿದೆ. 6:46 8:33 ಬೆಳಗ್ಗೆವರೆಗೂ ಕುಂಭ, ಆನಂತರ ಮೀನರಾಶಿ. ಬೆಳಿಗ್ಗೆ 6:46 8:33 ಪೂರ್ವ ಭಾದ್ರಪದ ನಕ್ಷತ್ರದ 3ನೇ ಪಾದವಿದೆ. ಆನಂತರ 8:33 ಮೇಲೆ ಮಧ್ಯಾಹ್ನ 2:33 ಪೂರ್ವ ಭಾದ್ರಪದ ನಕ್ಷತ್ರ 4ನೇ ಪಾದ. ಇಷ್ಟಕ್ಕೆ ಪೂರ್ವ ಭಾದ್ರಪದ ನಕ್ಷತ್ರವೇ ಮುಗಿಯುತ್ತದೆ. ಮಧ್ಯಾಹ್ನ 2:33 ಮೇಲೆ ರಾತ್ರಿ 8:31 ಉತ್ತರ ಭಾದ್ರಪದ ನಕ್ಷತ್ರ 1ನೇ ಪಾದ. ಆನಂತರ ರಾತ್ರಿ 2:27 ಉತ್ತರ ಭಾದ್ರಪದ ನಕ್ಷತ್ರ 2ನೇ ಪಾದ. ರಾತ್ರಿ 2:27 ಮೇಲೆ ಬೆಳಗ್ಗೆವರೆಗೂ ಉತ್ತರ ಭಾದ್ರ ನಕ್ಷತ್ರದ 3ನೇ ಪಾದವಿದೆ. ನಾಳೆ 4ನೇ ಪಾದ ಇರುತ್ತದೆ. ಇವತ್ತಿನ ದಿನದಲ್ಲಿ ಬೇರೆ ವಿಷಯಗಳನ್ನ ನೋಡೋಕ್ಕೆ ಹೋದರೆ 100% ಶುಭ ಅಶುಭ ಸಮಯಗಳನ್ನ ನೋಡೋಣ. 100% ಶುಭ ಸಮಯ 8:10 9:02, 9:52 11:03, ಮಧ್ಯಾಹ್ನ 1:43 3:22, ಸಂಜೆ 4:52 ಮೇಲೆ ರಾತ್ರಿ 12 ಗಂಟೆವರೆಗೂ ಶುಭವಾಗಿದೆ. ರಾತ್ರಿ 1:39 ಮೇಲೆ 1:50 ಶುಭವಾಗಿದೆ. ಮತ್ತು ಬೆಳಗಿನ ಜಾವ 5:15 ಶುಭವಾಗಿದೆ. ಇದು 100% ಶುಭ ಸಮಯ. 100% ಅಶುಭ ಸಮಯಕ್ಕೆ ಬರೋಣ. ಬೆಳಿಗ್ಗೆ 6:46 8:08 ಮೃತ್ಯು, 9:04 9:50 ದುರ್ಮುಹೂರ್ತ, 11:05 12:32 ರಾಹುಕಾಲ. ಈ ರಾಹುಕಾಲ ಮುಗದೇ ಇರಲ್ಲ, ಅಷ್ಟರಲ್ಲೇ ಅಂದರೆ ರಾಹುಕಾಲ ಇರುವ ಸಮಯದಲ್ಲೇ ಮೃತ್ಯುವನ್ನು ಸ್ಟಾರ್ಟ್ ಆಗುತ್ತದೆ. ಅಂದರೆ 11:29 ಮಧ್ಯಾಹ್ನ 1:18 ಹಂಗಾಗಿ ಈ ಸಮಯ ಅಧಿಕವಾದ ದೋಷ ಕೊಡುತ್ತದೆ. ಏಕೆಂತಂದರೆ ರಾಹುಕಾಲವು ಮೃತ್ಯು ಕೂಡಿರೋದರಿಂದ ಈ ಸಮಯದಲ್ಲೇ ಗಮನ ಕೊಡಬೇಕು. ಮತ್ತು ಅದು ಮಾತ್ರವಲ್ಲದೆ ಅದರ ಜೊತೆಯಲ್ಲಿ ದುರ್ಮುಹೂರ್ತವು ಸೇರುತ್ತದೆ. ಅಂದರೆ 12:55 1:41 ಹಂಗಾಗಿ ಈ 3 ಸಮಯವು ಒಂದಕ್ಕೊಂದು ಒಳಗಡೆನೇ ಇರೋದರಿಂದ ದೋಷ ಜಾಸ್ತಿ. ಎಚ್ಚರ. ರಾತ್ರಿ 12:02 1:37, ರಾತ್ರಿ 1:52 ಮೇಲೆ ಬೆಳಗಿನ ಜಾವ 4:03, ಅದೇ ಥರ 3:39 5:13 ಇದೆಲ್ಲ ದೋಷ ಬರುವ ಸಮಯ. ಯಾವ ಕಾರ್ಯಗಳು ಇದರಲ್ಲಿ ಪ್ರಾರಂಭ ಮಾಡಬಾರದು. ಅದರಲ್ಲೂ ಅಧಿಕವಾಗಿ ದೋಷ ಇರುವುದು ನಾನು ಫಸ್ಟೇ ಹೇಳಿದಂತೆ 11:05 ದುರ್ಮುಹೂರ್ತ ಇರುವವರೆಗೂ 1:41 ಅಧಿಕ ದೋಷವಿದೆ. ಗಮನಿಸಿ ನಿಮ್ಮ ಕಾರ್ಯಗಳನ್ನ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.